ಹಾಗೂ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಎಲ್ಲಾ ಮಹನೀಯರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲ ನಮ್ಮ ಗುರುಗಳು ಗುರುಮಾತೆಯರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದು ಬಹಳ ಒಂದು ವಿಶೇಷವಾದ ದಿನ ಹಾಗೂ ಜ್ಯೋತಿಯನ್ನ ಬೆಳಗಿಸುವುದ್ರ ಮೂಲಕ ದಯಮಾಡಿ ಹಿರಿಯ ಶಿಕ್ಷಕರಾದ ಶ್ರೀಯುತ ಗಜೇಂದ್ರಗಢ ಸರ್ ಗುರುಗಳವರು, ಬಳವಲಮಟ್ಟಿ ಗುರುಗಳವರು ಹಾಗೂ ಹಿರೇಮಠ್ ಸರ್ ಅವರು, ರಾಮದುರ್ಗ್ ಸರ್ ಅವರು, ಸಂದೀಪನ್ ಸರ್ ಅವರು, ನಾಗಾವಿ ಸರ್ ಅವರು ಎಲ್ಲ ಮಹನೀಯರು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕು. ತೊರೆದ ಕೋಪಗಳ ತಾಪಗಳ ಬನ್ನಿ ಬೆಳಗಿಸುವನ ಸಾಲು ದೀಪಗಳ ಕವಿದ ಕತ್ತಲೆಯ ತಿವಿಯುವಂತೆ ಇದು ದೀಪಗಳ ಬೆಳಕಿನ ಸಂತೆ. ಇಂದಿನ ಈ ಸ್ಮರಣೀಯ ಕಾರ್ಯಕ್ರಮ ದೀಪ ಪ್ರಜ್ವಲನದ ಮೂಲಕ ಉದ್ಘಾಟನೆಗೊಳ್ಳುತ್ತಾ ಇದೆ. ಆಚಾರ್ಯ ದೇವೋಭವ ನಮ್ಗೆಲ್ಲರಿಗೂ ದೇವರ ಸಮಾನರು. ಅನೇಕ ಗುರು ಪರಂಪರೆ ನಡೆದಂಥದ್ದು ಸನಾತನ ಕಾಲದಿಂದಲೂ. ರಾಮ ವಶಿಷ್ಠನಾಗಿರಬಹುದು, ಅನೇಕ ಗಣ್ಯಮಾನ್ಯರು ಏನೆಲ್ಲ ಮಹಾತ್ಮರಾಗಿದ್ದಾರೆ ಅವ್ರ ಹಿಂದೆಲ್ಲ ಗುರು ಇದ್ದಾರೆ. ಇಲ್ಲಿ ಅನೇಕ ರಾಜ್ಯ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿಯೂ ಸಹ ಅವರ ಹಿಂದೆ ಗುರು ಇದ್ದ. ಸೊ ಹೀಗೆ ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯದ ಹಕ್ಕಬುಕ್ಕ ಸ್ಥಾಪಕರ ಹಿಂದೆ ವಿದ್ಯಾರಣ್ಯರಿದ್ದರು. ಇವತ್ತು ನಾವೆಲ್ಲ ಅರಿಸ್ಟಾಟಲ್ ಹೆಸರು ತೋರ್ತೀವಿ, ಅವರ ಹಿಂದೆ ಪ್ಲೇಟೋ ಎಂಬ ಗುರು ಇದ್ದ. ಪ್ಲೇಟೋಗೆ ಸಾಕ್ರೆಟಿಸ್ ಗುರು ಆಗಿದ್ದ. ಯಾರೆಲ್ಲ ಮಹಾನ್ ವ್ಯಕ್ತಿಗಳಾಗಿ ಹೋದ್ರು ಈ ಭೂಮಿ ಮೇಲೆ, ಅವ್ರನ್ನೆಲ್ಲ ನಾವೇನು ಪೂಜಿಸ್ತೀವಿ ಅಥವಾ ಯಾವುದೇ ಒಂದು ಧರ್ಮದ ಆಚರಣೆಯನ್ನು ಮಾಡ್ತೀವಿ, ಅವರೆಲ್ಲ ನಮ್ಮ ಗುರುಗಳೇ. ಯೇಸು ಕ್ರಿಸ್ತ ಆಗಿರ್ಬೋದು, ಮಹಮ್ಮದ್ ಪೈಗಂಬರ್ ಆಗಿರ್ಬೋದು. ನೋಡಿ, ವಿಶೇಷ ದಿನ ಇವತ್ತು. ಅವರ ಹುಟ್ಟುಹಬ್ಬದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೀಗಾಗಿ ಇಲ್ಲಿ ಸರ್ವಧರ್ಮಗಳ ಸಮ್ಮಿಲನ ಆಗಿದೆ. ಇನ್ನು ಗುರುವಿನ ಮಹತ್ವ ಕಬೀರದಾಸರು ತಮ್ಮ ಪಂಕ್ತಿಯಲ್ಲಿ ಹೇಳ್ತಾರೆ. ಗುರು ಗೋವಿಂದ ದೋನೋ ಖಡೆ ಕಾಕೆ लागू पाया बलिहारी गुरु आपकी गोविंद दियो बताय. ಕಬೀರದಾಸರು ಏನ್ ಹೇಳ್ತಾರಂದ್ರೆ, ಗುರು ಮತ್ತು ಗೋವಿಂದನನ್ನ ಇಬ್ರು ನಿಲ್ಲಿಸಿದ್ರೆ ಯಾರಿಗೆ ಮೊದಲು ಪ್ರಣಾಮ ಮಾಡ್ತೀಯಾ? ಈ ಪ್ರಶ್ನೆ ಬಂದಾಗ ಅವ್ರು ಹೇಳ್ತಾರೆ, ನಾನು ಗುರುವಿಗೆ ಪ್ರಣಾಮ ಮಾಡ್ತೀನಿ. ಯಾಕಂದ್ರೆ ಗೋವಿಂದನನ್ನ ತೋರಿಸಿದವನು ಗುರು, ಅದಕ್ಕೆ ನಾನು ಗುರುವಿಗೆ ಪ್ರಣಾಮ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆನೂ ಹೇಳ್ತಾರೆ, ಆಕಾಶವನ್ನೇ ಕಾಗದ ಮಾಡಿ ಲಹುವನ್ನ ಲೇಖನಿ ಅಂದ್ರೆ ನಾವು ಶಾಯಿ ಮಾಡಿ ಬರೆದ್ರು ಅವರ ಗುಣಗಾನ ಕಡಿಮೆ ಅಂತ ಹೇಳ್ತಾರೆ. ಇವತ್ತು ಬಹಳ ಸುದಿನ, ನಮಗೆ ಬಹಳ ವರ್ಷದ ಕನಸು. ಬಹುಶಃ ಎಲ್ಲ ಮನೆಯಲ್ಲಿನೂ ಇತ್ತು ಗುರುವಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಕೆಲವು ಸಲ ಅದು ಕೂಡಿ ಬರಲಿಲ್ಲ ನಮಗೆ. ನಾನು ಇಲ್ಲಿ ಒಂದು ಗುರುವಂದನೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೆ. ಸುಮಾರು 22 ಸರ್ವಿಸ್ನಲ್ಲಿ ನಾನೇ ಒಂದು 3-4 ಕಡೆ ಗುರುವಂದನೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೆ ಗುರುವಾಗಿ. ಹೀಗಾಗಿ ಪ್ರಬಲ ಇಚ್ಛೆ ಇತ್ತು, ಮಾಡಲೇಬೇಕು ಅಂತ ಹೇಳಿ. 2019ರಲ್ಲಿ ಇಲ್ಲಿ ಬಂದಾಗ ನಮ್ಮ ಜೂನಿಯರ್ ಮಹಾಂತೇಶ್, ಕೃಷ್ಣಾಪುರ್ ಎಲ್ಲ ಸ್ನೇಹಿತರು ಸೇರ್ಕೊಂಡು ಬಹಳ ಒಳ್ಳೆ ಗುರುವಂದನಾ ಕಾರ್ಯಕ್ರಮ ಮಾಡಿದರು. ಇದೇ ವೇದಿಕೆ ಮೇಲೆ ಇಲ್ಲೇ ಇದಕ್ಕಿಂತ ವಿಜೃಂಭಣೆ ಮಾಡಿದ್ರಂದು ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಅವರೆಲ್ಲ ಸ್ನೇಹಿತರನ್ನು ಕರೆದಿದ್ದೆ ನಾನು ಇವತ್ತು, ಬನ್ರಿ ಅಂತ ಹೇಳಿ. ಬಂದಿರಬಹುದು. ಸೊ ಎಲ್ಲ ಸ್ನೇಹಿತರೊಂದಕ್ಕೆ ನಾವು ಚಿರಋಣಿ. ಯಾಕಂತಂದ್ರೆ ಅವ್ರು ನಮ್ಗೆ ಮೋಟಿವೇಶನ್.
ಅವರು ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಸಂಗ್ರಹಿಸಿ ಅವ್ರ ವಿವರಗಳನ್ನೆಲ್ಲ ಸಂಗ್ರಹಿಸಿ ಒಂದು ಪುಸ್ತಕ ಮಾಡಿದ್ರು. ಹೀಗಾಗಿ ಇವತ್ತೆಲ್ಲ ಗುರುವರಿಯರು ವೇದಿಕೆ ಮೇಲೆ ಇದಾರಂತಂದ್ರೆ ಅವರೆಲ್ಲರ ವಿಳಾಸ ಫೋನ್ ನಂಬರ್ ನಮಗ ಸಿಕ್ಕಿದ್ರಿಂದ ಎಲ್ಲರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದವನ್ನ ಸಮರ್ಪಿಸ್ತೀನಿ. ಎಲ್ಲಾ ಸ್ನೇಹಿತರು ನಮಗೆ ಮಾರ್ಗದರ್ಶನ ಮಾಡಿ ನಂಬಿಕೆ ಅವರು ಕಿರಿಯರಾದ್ರು ನಮಗೆ ಇವ್ರು ಎಲ್ಲರಿಗಿಂತ ಮೊದಲು ಊಟ ಮಾಡೋರು, ಇವ್ರು ಮೇಯಕತ್ತವರು ರಾಜಳಿಯವರು. ತಗೊಂಬಂದೆ ನೀನ್ ತಗೊಂಡಿನಿ ಜಿಯಾಸ ಊಟ ಮಾಡಕತ್ತ ಜಿಯಾಸ ನೋಡ್ರಿ.